ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಜ್ಞಾನಗಮ್ಯ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಹೃತ್ಪೂರ್ವಕವಾದ ವಂದನೆಗಳು. ಈ ಬಾರಿ ನಾವು ಕೃಷ್ಣನ ಬದುಕಿನ ಚಿತ್ರಣವನ್ನು ಪರಿಚಯಿಸುವ ಕೃಷ್ಣ ಮಂಗಲಾಷ್ಟಕವನ್ನು ನಾವು ನೋಡ್ತಾ ಇದ್ದೇವೆ. ವ್ಯಾಸರಾಜರಿಂದ ರಚಿತವಾದ ಈ ಕೃತಿ ಭಗವಂತನ ಪ್ರಜ್ಞೆಯನ್ನು ಇನ್ನಷ್ಟು ಜಾಗೃತಗೊಳಿಸುವಂಥದ್ದು. ಕೃಷ್ಣನ ನೆನಪಿನೊಂದಿಗೆ ನಮ್ಮ ಬದುಕಿಗೆ ಮಂಗಳ ಉಂಟಾಗಲಿ ಅಂತ ಅವರ ಆಶೀರ್ವಾದದೊಂದಿಗೆ ಹುಟ್ಟಿದ ಈ ಕೃತಿ ನಮ್ಮ ಬದುಕಿಗೆ ಎತ್ತರವನ್ನು ಏರಲಿಕ್ಕೆ ಬೇಕಿರುವ ಎಲ್ಲ ಶಕ್ತಿಯನ್ನು ತುಂಬುವಂಥದ್ದು. ಅವರು ತಮ್ಮ ಪದ್ಯಗಳಲ್ಲಿ ಸಾಮಾನ್ಯವಾಗಿ ಅಂಕಿತವಾಗಿ ಕೃಷ್ಣ ಅನ್ನುವ ಶಬ್ದವನ್ನು ಬಳಸಿದ್ದು ನಾವು ನೋಡುತ್ತೇವೆ. ಅಂತಹ ಕೃಷ್ಣನನ್ನು ಅವರು ಅನೇಕ ಹಾಡುಗಳಲ್ಲಿ ಬಹಳ ಮೆಚ್ಚಿಕೊಂಡು ಇಷ್ಟಪಟ್ಟು ಅದರ ಮಹಿಮೆಗಳನ್ನು ವರ್ಣಿಸಿದ್ದಿದೆ. ಅಂಥದ್ದೇ ಒಂದು ಸುಂದರವಾದ ಮಂಗಲಾಷ್ಟಕ, ಕೃಷ್ಣ ಮಂಗಲಾಷ್ಟಕ. ಶ್ರೀನಾರೀ ವದನಾಂಬುಜಸ್ಯ ತರಣಿ ಶ್ರೀವತ್ಸಧಾರೀ ಹರಿ ಶ್ರೀವೈಕುಂಠ ನಿವಾಸಲೋಲುಪಮತಿ ಶ್ರೀಕೌಸ್ತುಭಾಲಂಕೃತ ಶ್ರೀಮದ್ಬ್ರಹ್ಮ ಪಿನಾಕಿ ಪೂಜಿತಪದ ಶ್ರೀಶಂಖಚಕ್ರಾಂಕಿತ ಶ್ರೀವ್ಯಾಸಾರ್ಯ ಮನೋಂಬುಜಸ್ಥಿರರತಿ ಕುರ್ಯಾತ್ ಸದಾ ಮಂಗಲಂ. ನಾರೀವದನಾಂಬುಜಸ್ಯ ತರಣಿ, ಅವನ ಅತ್ಯಂತ ಮೆಚ್ಚಿನ ಮಡದಿಯಾದ ಲಕುಮಿ ಎನ್ನುವ ತಾವರೆಗೆ ಸೂರ್ಯನೊಲುಮೆಯಂತೆ ಬೆಳಕನ್ನು ಚೆಲ್ಲಿ ಅರಳಿಸುವವ. ಹಾಗೆ ಎದೆಯ ಭಾಗದಲ್ಲಿ ಶ್ರೀವತ್ಸ ಚಿಹ್ನೆಯನ್ನು ಹೊತ್ತು ಅವಳಿಗೆ ಎದೆಯಲ್ಲಿ ಸ್ಥಾನ ಕೊಟ್ಟು ಲೋಕದಲ್ಲಿ ಎಲ್ಲರಿಗೂ ಒಂದು ಮಾದರಿಯಾದ ಪದ್ಧತಿಯನ್ನು ಹಾಕಿಕೊಟ್ಟವ. ತಮ್ಮ ವ್ಯವಸ್ಥೆಗೆ ಅತ್ಯಂತ ಹೆಚ್ಚು ಸಹಕರಿಸುವ ಮಂದಿಗೆ ನಾವು ಯಾವಾಗಲೂ ಹೃದಯದಲ್ಲಿ ಸ್ಥಾನ ಕೊಟ್ಟರೆ ಅವರು ಇನ್ನಷ್ಟು ಚೆನ್ನಾಗಿ ಕಾರ್ಯಭಾರವನ್ನು ಮುಂದುವರಿಸ್ತಾರೆ. ಅದರ ಜೊತೆಗೆ ನಾವು ನಿಜವಾಗಿಯೂ ಅವರನ್ನು ಬೆಲೆ ನೀಡಿ ಗೌರವಿಸ್ತಾ ಇದ್ದೇವೆ ಅಂತ ಗೊತ್ತಾಗುತ್ತೆ. ಹಾಗೆ ಶ್ರೀ ವೈಕುಂಠದ ನಿವಾಸದಲ್ಲಿ ನಿವಾಸಗೊಂಡಿರುವಂತಹ ಭಗವಂತ, ಅಲ್ಲಿ ಅವನಿಗೆ ಇರಲಿಕ್ಕೆ ಬಹಳ ಇಷ್ಟ. ಎರಡು ವಿಭಾಗಗಳಿವೆ ವೈಕುಂಠದಲ್ಲಿ, ಮುಕ್ತವಾದದ್ದು ಅಮುಕ್ತವಾದದ್ದು. ಈ ಲೋಕದ ಕಾರ್ಯ ನಿಭಾಯಿಸುವಂತಹ ದೇವತೆಗಳಿಗೆ ತನ್ನ ದರ್ಶನ ಕೊಡುವಂತಹ ಭಾಗ ಅದು ಅಮುಕ್ತ ವೈಕುಂಠ. ಇನ್ನು ಈಗಾಗಲೇ ಸಿದ್ಧಿಯನ್ನು ಪಡೆದು ಮುಕುತಿಯನ್ನು ಹೊಂದಿದಂತಹ ಮಂದಿ, ಅವರಿಗೆ ದರ್ಶನ ಕೊಡಲಿಕ್ಕೋಸ್ಕರ ಮುಕ್ತ ವೈಕುಂಠದಲ್ಲಿ ಭಗವಂತ ಕಾಣಿಸ್ತಾನೆ. ಹೀಗೆ ಎರಡೂ ವೈಕುಂಠಗಳಲ್ಲಿ ಭಕ್ತರನ್ನು ಉದ್ಧರಿಸುವುದಕ್ಕಾಗಿ ತಾನು ನಿರಂತರವಾಗಿ ಮನಸ್ಸಿಟ್ಟು ಆ ಜಾಗದಲ್ಲಿ ಬಂದವರಿಗೆ ತನ್ನ ಅನುಗ್ರಹದ ರಸವನ್ನು ಬೀರುವವನು. ಶ್ರೀ ಕೌಸ್ತುಭ ಎನ್ನುವಂತಹ ಮಣಿಯನ್ನು ಕಂಠದಲ್ಲಿ, ಅದು ಚತುರ್ಮುಖನಿಂದ ಅಭಿಮನ್ಯವಾದ ಮಣಿ, ಅದನ್ನು ಹೊತ್ತಿದ್ದಾನೆ. ಅಷ್ಟೇ ಅಲ್ಲ, ಚತುರ್ಮುಖನೇ ಪಂಚಮುಖನೇ ಮೊದಲಾದ ಅನೇಕ ಹಿರಿಯ ಜೀವಿಗಳು ಭಗವಂತನ ಪದತಲಕ್ಕೆ ನೊಸಲನ್ನು ಹಚ್ಚಿ ತಮ್ಮ ಬದುಕಿಗೆ ಅವನಿಂದಲೇ ವಿಶೇಷವಾದ ಅನುಗ್ರಹ ಅಂತ ಭಾವಿಸಿ ನಮಗೆಲ್ಲರಿಗೂ ಒಂದು ಜ್ಞಾನದ ಧಾರೆಯನ್ನು ಹರಿಸುವಂಥದ್ದು. ಸರ್ವೋತ್ತಮನಾದ ಭಗವಂತನಿಗೆ ನಾವು ಶರಣಾದರೆ ಮಾತ್ರ ನಮ್ಮ ಬದುಕಿನ ಎಲ್ಲ ಕತ್ತಲೆಗಳು ಕೂಡ ಕತ್ತರಿಸಿ ದೂರವಾಗುತ್ತೆ ಅಂತ. ಹೀಗೆ ಚಕ್ರ ಶಂಖಾಂಕಿತ, ಚಕ್ರ ಮತ್ತು ಶಂಖಗಳನ್ನು ಅವನ ಕೈಯಲ್ಲಿ ನಿರಂತರವಾಗಿ ಆಯುಧಗಳನ್ನು ಹೊತ್ತು ಭಕ್ತರ ಪೋಷಣೆಗಾಗಿ ರಕ್ಷಣೆಗಾಗಿ ಕರೆ ಕೊಟ್ಟೊಡನೆ ಓಡಿ ಬರಲಿಕ್ಕೋಸ್ಕರ ನಿಂತವನು ಅನ್ನುವ ಸ್ಥಿತಿಯಲ್ಲಿ ಇದ್ದಾನೆ. ಅಂತಹ ಭಗವಂತನನ್ನು ಶ್ರೀ ವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ, ವ್ಯಾಸತೀರ್ಥರೆಂಬ ಹೃದಯದ ಕಮಲದಲ್ಲಿ ಸದಾ ಸ್ಥಿರವಾಗಿ ನಿಂತಿರುವಂತಹ ಕೃಷ್ಣನು ಸದಾ ಮಂಗಳವನ್ನುಂಟು ಮಾಡಲಿ. ಅದು ಕಮಲ ಯಾಕೆ ಅಂದರೆ, ಎಷ್ಟು ಕೊಳೆಯಲ್ಲಿದ್ದರೂ ಕೂಡ ಅಲ್ಲಿನ ಕೆಸರನ್ನು ಅಂಟಿಸಿಕೊಳ್ಳದೆ ಹೃದಯ ಕಮಲ ತಿಮಿರಗಳನ್ನು ಕಳಚಿ ಬೆಳಕಿನ ಮಳೆಯಲ್ಲಿ ಮಿಂದು ನಮ್ಮನ್ನೂ ಕೂಡ ಮೀಯಿಸುವಂತಹ ವಿಶೇಷ ಶಕ್ತಿ ಉಳ್ಳದ್ದು ಅಂತ ಹೀಗೆ ಒಂದನೆಯ ಪದ್ಯದಲ್ಲಿ ಭಗವಂತನನ್ನು ಸ್ತುತಿಸಿದ್ದಾರೆ. ಕಸ್ತೂರೀಯುತ ಗಂಧಲೇಪಿತತನು ಕುಂದಾಬ್ಜಮಾಲಾಧರ ಕೇಯೂರಾದಿ ಸಮಸ್ತಭೂಷಣಯುತ ಕಂಜಾದಿ ಚಿಹ್ನಾಂಕಿತ ಮೀನಾಂಕಾದ್ಭುತಕೋಟಿಸುಂದರತನು ಮಾಯಾತಿ ಗೋಮಾಧವ ಶ್ರೀವ್ಯಾಸಾರ್ಯ ಮನೋಂಬುಜ ಸ್ಥಿರಮತಿ ಕುರ್ಯಾತ್ ಸದಾ ಮಂಗಲಂ. ಸ್ಥಿರವಾದ ರತಿ ಉಳ್ಳಂತಹ ನಾರಾಯಣನು ಕೃಷ್ಣನು ನಮಗೆ ಎಂದಿಗೂ ಕೂಡ ಮಂಗಳವನ್ನುಂಟು ಮಾಡಲಿ. ಎಂಥವನು? ಕಸ್ತೂರಿ ಗಂಧದ ಒಂದು ವಿಶೇಷ ದ್ರವ್ಯ. ಅದು ಕಸ್ತೂರಿ ಮೃಗದ
ಪುನುಗು ಅಂತ ಅದನ್ನು ಕರೀತಾರೆ. ಅಂತಹ ಅದು ಒಂದು ಸರ್ತಿ ಮೈಗೆ ತಾಗಿದರೆ ಅಥವಾ ಅದನ್ನು ಕೈಯಲ್ಲಿ ಮುಟ್ಟಿದರೆ 10 ದಿನಗಳ ಕಾಲ ಅದರ ಪರಿಮಳ ಕೈಯಿಂದ ಜಾರುವುದಿಲ್ಲ. ಮತ್ತು ಅದು ಆಸ್ವಾದಕರ, ಮೂಗಿಗೆ ಒಳ್ಳೆಯ ಘಮವನ್ನು ಕೊಟ್ಟು ಆ ಪರಿಸರದಲ್ಲಿ ನಮಗೆ ಅಥವಾ ಯಾವ ಕಾರ್ಯಕ್ಕಾಗಿ ನಾವು ನೆಲೆಗೊಂಡಿದ್ದೇವೋ ಅಲ್ಲಿ ಮನಸ್ಸನ್ನು ಹೆಚ್ಚು ರಕ್ತಿಗೊಳಿಸುವಂಥದ್ದು ಆ ಗಂಧ. ಅಂತಹ ಕಸ್ತೂರಿಯಿಂದ ಲೇಪಿತವಾದ ಅಥವಾ ಆ ಗಂಧದಿಂದ ಮೈಯೆಲ್ಲ ಪೂಸಿಕೊಂಡವನು ಕುಂದಾಬ್ಜ ಮಾಲಾಧರ, ನೈದೆಲೆಯ ಮಾಲೆಯನ್ನು ಕೊರಳಲ್ಲಿ ಧರಿಸಿ ನಿಂತವನು. ಅಷ್ಟೇ ಅಲ್ಲ, ತೋಳಿಗೆ ಹಾಕಿಕೊಳ್ಳುವಂತಹ ಬಂದಿ, ಅದನ್ನು ಕೇಯೂರ ಅಂತ ಕರೀತಾರೆ, ಕೈಗೆ ಹಾಕುವ ಕಡಗ, ಬೆರಳುಗಳಿಗೆ ತೊಡುವಂತಹ ಉಂಗುರ, ಕುತ್ತಿಗೆಗೆ ಹಾಕುವ ಹಾರ, ಇಂಥ ಮೊದಲಾದ ಸಮಸ್ತ ಭೂಷಣಯುತ, ಅದು ಕಾಲಿನಿಂದ ಹಿಡಿದು ಮುಡಿಯ ತನಕ, ಅಡಿಯಿಂದ ಮುಡಿಯ ತನಕದ ದೇಹದ ಪ್ರತಿಯೊಂದು ಭಾಗಗಳಿಗೆ ಏನೆಲ್ಲ ಆಭರಣಗಳನ್ನು ತೊಡಿಸಿ ಭಗವಂತನನ್ನು ಇನ್ನಷ್ಟು ಚಂದಗೊಳಿಸಬಹುದಾದ ಭಕ್ತನ ಹೃದಯದ ಕಲ್ಪನೆಗೆ ಮೀರಿದ ಎಲ್ಲ ಸಂಗತಿಗಳಿವೆಯೋ ಅವನ್ನೆಲ್ಲವನ್ನೂ ಆಯಾ ದೇಹದ ಭಾಗಗಳಲ್ಲಿ ಚಿಂತಿಸುವ ರೀತಿಯಲ್ಲಿ ಧ್ಯಾನದಲ್ಲಿ ಕಾಣಬೇಕು ಅನ್ನೋದನ್ನು ಹೇಳ್ತಾರೆ. ಯಾಕೆ ಅಂದರೆ ಈ ಆಭರಣಗಳನ್ನು ಚಿಂತಿಸಬೇಕು ಅಂತ, ಅವು ಕೇವಲ ಜಡಭೂತವಾದ ವಸ್ತುಗಳಲ್ಲ. ಆ ಪ್ರತಿಯೊಂದು ಆಭರಣದಲ್ಲಿಯೂ ಕೂಡ ಭಗವಂತನ ಬೇರೆ ಬೇರೆ ಸೇವೆಯನ್ನು ಮಾಡುವುದಕ್ಕಾಗಿ ಸಿದ್ಧರಿರುವ ದೇವತಾ ಗಣಗಳಿವೆ. ಇಂದ್ರ ಆಗಿರಬಹುದು, ಚತುರ್ಮುಖನಾಗಿರಬಹುದು, ಪ್ರಾಣನಾಗಿರಬಹುದು, ಭಾರತಿಯಾಗಿರಬಹುದು, ಹೀಗೆ ಪ್ರತಿಯೊಂದು ದೇವತೆಗಳು ಕೂಡ ಭಗವಂತನ ಸೇವೆಗಾಗಿ ಆಭರಣದ ರೂಪವನ್ನು ತೊಟ್ಟು ಅವನ ಮೈ ಮೇಲೆ ನಿಂತು ತಮ್ಮ ಕೃತಜ್ಞತೆಯನ್ನು ಅರ್ಪಿಸುವ ಭಾವ ಆ ಆಭರಣದ ಚಿಂತನೆಯಲ್ಲಿ ಇರುವಂಥದ್ದು. ಅಷ್ಟೇ ಅಲ್ಲ, ಕೈಯಲ್ಲಿ ಕಮಲವನ್ನು ಧರಿಸಿದ್ದಾನೆ. ಯಾಕೆಂದರೆ ಹಿಂದೆ ಚಕ್ರ ಮತ್ತು ಶಂಖಗಳನ್ನು ಹೇಳಿದರು, ಇನ್ನುಳಿದಂತೆ ಕಮಲವನ್ನು ಕೂಡ ಧರಿಸಿದವನಾಗಿದ್ದಾನೆ. ಕಣ್ಣು ಹೇಗಿದೆ ಅಂದರೆ ಮೀನಾಂಕ, ಮೀನಿನ ಆಕೃತಿಯ ಉದ್ದನೆಯ ಸ್ವರೂಪದ ಕಣ್ಣು. ಆ ಕಣ್ಣು ಅಂತನ್ನೋದು ಸೆಳೆತದ ಆಕರ್ಷಕ ಕೇಂದ್ರ. ಅದು ಕಣ್ಣೊಂದು ಅಕಸ್ಮಾತು ಮುಚ್ಚಿಬಿಟ್ರೆ ಮುಖದಲ್ಲಿ ಇಡೀ ದೇಹದ ಪರಿಚಯವೇ ಆಗಲ್ಲ ಯಾರು ಏನು ಅಂತ. ಹಾಗಂತ ಹೇಳಿ ಉಳಿದ ಎಲ್ಲ ದೇಹದ ಭಾಗವನ್ನು ಮುಚ್ಚಿ ಕಣ್ಣು ಮಾತ್ರ ಬಿಟ್ಟಿದ್ರೂ ಕೂಡ ವ್ಯಕ್ತಿ ಯಾರು ಅಂತ ಗುರುತಿಸುವುದು ಸಾಧ್ಯ. ಹಾಗಾಗಿ ಪ್ರತಿಯೊಬ್ಬನ ವ್ಯಕ್ತಿಯ ಕಣ್ಣಿನಲ್ಲೂ ಕೂಡ ಭಗವಂತ ವಾಮನಿ ಭಾಮನಿ ಅನ್ನುವ ನಾಮಗಳಿಂದ ಇದ್ದು ನಮ್ಮ ಕಣ್ಣಿಗೂ ಚೆಲುವನ್ನು ತುಂಬುವವನು ಅಂತಂದ ಮೇಲೆ ಅವನ ಕಣ್ಣೆಷ್ಟು ಚಂದದ್ದು, ಅವನ ಕಣ್ಣು ಎಷ್ಟು ಸೌಂದರ್ಯವನ್ನು ತನ್ನ ಒಡಲಲ್ಲಿ ಹೊತ್ತು ನಿಂತದ್ದು. ಅಂತಹ ಸುಂದರವಾದ ಶರೀರವುಳ್ಳ ಮಾಯೆಯನ್ನು ದಾಟಿಸಿದ ನಮ್ಮೆಲ್ಲ, ಅವನು ದಾಟಿಯೇ ಇದ್ದಾನೆ. ಅತಿಗಾಹ ಅಂದರೆ ಅವನು ದಾಟಿದ್ದಾನೆ, ನಮ್ಮನ್ನು ದಾಟಿಸೋನಾಗಿದ್ದಾನೆ. ಕೆಲವರು ಏನು ಅಂದರೆ ನಾವು ಹೋಗ್ತೀವಿ, ನೀವು ಮಾತ್ರ ನೀವೇ ಬರಬೇಕು ಅಂತ. ಅಲ್ಲೇ ಹೋಗುವಾಗ ತನಕ ಅವರಿಗೊಬ್ಬರು ಸಾಥ್ ಬೇಕಿರುತ್ತೆ, ಬನ್ನಿ ಬನ್ನಿ ನಿಮ್ಮನ್ನು ಕರ್ಕೊಂಡು ಹೋಗಿ ಆ ಕಡೆ ಬಿಡ್ತೇನೆ ಅಂತ ಹೇಳಿರ್ತಾನೆ. ಆದರೆ ಅಲ್ಲಿ ಆಮೇಲೆ ಹೇಳ್ತಾನೆ, ಅಯ್ಯೋ ದೋಣಿಯಲ್ಲಿ ಇಬ್ಬರಿಗಿಂತ ಜಾಸ್ತಿ ಹತ್ತಿದರೆ 3ನೇವ್ರು ಮತ್ತು 4ನೇವ್ರು ಆಗಿಬಿಡ್ತಾರೆ ನೀರಲ್ಲಿ, ನಿಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ಕೈ ಜಾರುವ ಮಂದಿ ಇದ್ದಾರೆ. ದೇವರು ಹಾಗೇನಾ ಅಂದರೆ ಅಲ್ಲ, ಅತಿಗಾಹ. ತಾನು ಮಾತ್ರ ದಾಟಿದವನಲ್ಲ, ನಮ್ಮೆಲ್ಲರನ್ನೂ ಕೂಡ ದಾಟಿಸುವವನು. ಅದಕ್ಕೆ ಕೃಷ್ಣನೂ ಕೂಡ ಒತ್ತು ಕೊಟ್ಟ ಮಾತು ಗೀತೆಯಲ್ಲಿ ಬರುವಂಥದ್ದು, ಮಾಯಾಮೇತಾಂ ತರಂತಿತೆ ಮಾಮೇವ ಯೇ ಪ್ರಪದ್ಯಂತೆ. ನನ್ನನ್ನು ಯಾರು ಆಶ್ರಯಿಸುತ್ತಾರೋ ಆ ಭಕ್ತನಿಗೆ ನನ್ನ ಆದೇಶದಿಂದ ಜಗತ್ತನ್ನು ಹಿಡಿದಿಟ್ಟ ಮಾಯಾಸ್ವರೂಪಳಾದ ಅಥವಾ ಮಾಯೆಯನ್ನು ನಿಯಂತ್ರಿಸುವಂತಹ ಲಕ್ಷ್ಮಿಯ ಅಥವಾ ದುರ್ಗೆಯ ಆ ಬಲೆಯಿಂದ ನಾನು ಹೊರಕ್ಕೆ ಬಿಡಿಸ್ತೇನೆ. ಯಾಕೆಂದರೆ ಅವನು ಮಾಧವ, ಮಾಯಾ ಧವ, ಧವ ಅಂದರೆ ಗಂಡ. ಆ ಮಾಯೆಗೆ ಅವನೇ ಧವ, ಆದ್ದರಿಂದಾಗಿ ಅವನನ್ನೇ ಕೇಳಬೇಕು, ಅವಳಿಂದ ನನಗೆ ಮುಕುತಿ ಕೊಡಿಸು ಅಂತ. ಅಂದರೆ ಅವಳು ದಾಟಿಸೋಳು ಆಗಿದ್ದಾಳೆ, ಆದರೆ ಅರಿವಿನ ಘಮವನ್ನು ಅನುಭವಿಸದೇ ಇದ್ದವನಾಗಿದ್ದರೆ ಅವನು ಆ ಬಲೆಯಲ್ಲಿ ಸಿಕ್ಕಿಬೀಳ್ತಾನೆ. ಇಂತಹ ವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ, ವ್ಯಾಸಾಚಾರ್ಯರೆಂಬ ವ್ಯಾಸರಾಜರೆಂಬ ಹೃದಯ ಕಮಲದಲ್ಲಿ, ಅವರ ಹೃದಯದಲ್ಲಿ ಮಧ್ಯದಲ್ಲಿ ನೆಲೆಸಿದಂತಹ ಭಗವಂತ ಆ ಅಂಬುಜವನ್ನು ಬಹಳ ಇಷ್ಟಪಡ್ತಾ ಇದ್ದಾನಂತೆ. ಯಾಕೆಂದರೆ ಅದರಲ್ಲಿ ಭಕ್ತಿಯ ಮಧು ಇದೆ. ಭಕ್ತಿಯ ಮಧುವೆನ್ನ ಹೀರಲು ಬಂದ ಮಧುಪನಂತಿರುವ ಭಗವಂತ ಮಾಧವ ನನಗೆ ಮಂಗಳವನ್ನುಂಟು ಮಾಡಲಿ ಅಂತ 2ನೆಯ ಪದ್ಯ. ದೇವಾನಾಮಧಿಪಃ ಪಿನಾಕಿ ಸುಸಖೋ ದೇವಾರಿದರ್ಪಾಪಃ ಕೌಂಡಿನ್ಯಾದಿ ತಪಸ್ವಿ ಸಂಘವಿನುತಃ ಕೌಂತೇಯ ಸಂರಕ್ಷಕ
ವೇದಾದ್ಯರ್ಥಪದಕ್ರಮಾದಿ ಸಮಿತೋ ವಿಶ್ವಾಧಿನಾಥೋ ಹರಿಃ ಶ್ರೀವ್ಯಾಸಾರ್ಯ ಮನೋಂಬುಜಸ್ಥಿರರತಿಃ ಕುರ್ಯಾತ್ ಸದಾ ಮಂಗಲಂ. ದೇವತೆಗಳಿಗೆ ಒಡೆಯ, ಪಿನಾಕ ಧನುಸ್ಸನ್ನು ಧರಿಸಿರುವಂತಹ ರುದ್ರದೇವನಿಗೆ ಅತ್ಯಂತ ಮೆಚ್ಚಿನ ಗೆಳೆಯ, ದೇವತೆಗಳನ್ನು ವಿರೋಧಿಸಿರುವಂತಹ ರಕ್ಕಸರ ದರ್ಪವನ್ನು ಸೀಳಿ ಅವರಿಗೆ ತಕ್ಕ ಶಾಸ್ತಿಯನ್ನು ಮಾಡಿದವ, ಕೌಂಡಿನ್ಯನೇ ಮೊದಲಾದ ಅನೇಕ ತಪಸ್ವಿಗಳ ಸಮೂಹಕ್ಕೆ ನಿರಂತರವಾಗಿ ಆಶ್ರಯವನ್ನಿತ್ತು ಅವರಿಂದ ನಮಸ್ಕಾರವನ್ನು ಪಡೆದವ, ತನ್ನಲ್ಲಿ ಅನ್ಯಥಾ ಶರಣಂ ನಾಸ್ತಿ ಎಂದು ಶರಣಾಗತನಾಗಿ ಶಾಧಿಮಾಂ ತ್ವಾಂ ಪ್ರಪನ್ನಂ ಅಂತ ಕೇಳಿಕೊಂಡಂತಹ ಅರ್ಜುನನಿಗೆ ಅವನ ರಥದಲ್ಲಿ ಕುಳ್ಳಿರ್ದು ಅವನಿಗೆ ಉಂಟಾದ ವ್ಯಾಮೋಹದ ಬಲೆಯನ್ನು ಕಳಚಿ ಯುದ್ಧದಲ್ಲಿ ತೊಡಗುವಂತೆ ಮಾಡಿ ಜಯವನ್ನು ದೊರಕಿಸಿ ನಿಜವಾದ ಅರ್ಥದಲ್ಲಿ ಲೋಕಕ್ಕೆ ಒಬ್ಬ ನಾಯಕ ಯಾರು ಅನ್ನುವುದನ್ನು ಪರಿಚಯಿಸಿದವ. ವೇದಗಳ ಹಲವು ಬಗೆಯ ಅರ್ಥಗಳಲ್ಲಿ ಪ್ರಧಾನವಾದ ಭಗವತ್ಪರವಾದ ಅರ್ಥವನ್ನು ಪ್ರತಿಯೊಂದು ಪದದಿಂದಲೂ ಅಥವಾ ಅದಕ್ಕೆ ಸಂಬಂಧಿಸಿದಂತೆ ಪಾದದಿಂದಲೂ ವಾಕ್ಯದಿಂದಲೂ ಪ್ರಕರಣದಿಂದಲೂ ಕೊನೆಗೆ ಸೂಕ್ಷ್ಮಕ್ಕೆ ಬಂದರೆ ಅದು ಅಕ್ಷರ ಸ್ವರಗಳಿಂದಲೂ ಕೂಡ ನಿಜವಾದ ಅರ್ಥ ಯಾರು ಅನ್ನುವುದನ್ನು ಚೆನ್ನಾಗಿ ಪ್ರತಿಪಾದಿಸುವುದಕ್ಕಾಗಿ ವ್ಯಾಸನಂತೆ ನಮಗೆ ಕಂಡಿರುವಂತಹ ಭಗವಂತನನ್ನು ವ್ಯಾಸನೇ ಇನ್ನೊಂದು ರೂಪದಿಂದ ದೇವರು ಜ್ಞಾನವನ್ನು ಕೊಡಲಿಕ್ಕಾಗಿ ಬಂದದ್ದು. ಅಂತಹ ವಿಶ್ವಾದಿನಾಥನಾದ ಸಕಲ ಪಾಪಗಳನ್ನು ಪರಿಹರಿಸುವ ವ್ಯಾಸನೆಂಬ ವ್ಯಾಸರಾಜನೆಂಬ ಹೃತ್ಕಮಲದ ಮಧ್ಯದಲ್ಲಿ ಅದರ ಭಕ್ತಿಯನ್ನು ಸವಿಯುವುದಕ್ಕಾಗಿ ನಿರಂತರ ಅಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವಂತಹ ದುಂಬಿಯಂತಿರುವ ಕೃಷ್ಣ ನಮಗೆ ಸರ್ವದಾ ಮಂಗಳವನ್ನು ಉಂಟು ಮಾಡಲಿ. ಪೃಥ್ವೀಭಾರ ನಿವಾರಣೆ ಸುನಿರತಃ ಪೃಥ್ವೀಪತಿ ಪಾರ್ಥಿವೈ ಮಾಂಧಾತೃ ಪ್ರಮುಖೈ ಸಮರ್ಚಿತ ಪದೋ ಮೀನಾಂಕತಾತೋ ಗುರು ನಕ್ಷತ್ರಾಧಿಪ ಚಂಡಭಾನುನಯನೋ ನಾಗೇಂದ್ರಶಾಯೀ ಹರಿ ಶ್ರೀವ್ಯಾಸಾರ್ಯ ಮನೋಂಬುಜ ಸ್ಥಿರರತಿಃ ಕುರ್ಯಾತ್ ಸದಾ ಮಂಗಲಂ. ಭೂಮಿಯ ಭಾರವನ್ನು ಇಳಿಸುವಲ್ಲಿ ಜರಾಸಂಧನಂತಹ ಅತ್ಯಂತ ಹೆಚ್ಚಿನ ಬಲಯುತರು ಅಂತ ಅಹಂಕಾರ ಪಡ್ತಾ ಇದ್ದವನ ಸೇನೆಯನ್ನು ನಿರ್ನಾಮಗೊಳಿಸಿ ಸುಮಾರು 18 ಬಾರಿ, ಅದರಲ್ಲೂ ಪ್ರತಿಯೊಂದು ಬಾರಿಯೂ 20-22 ಅಕ್ಷೋಹಿಣಿ ಸೈನ್ಯವನ್ನು ತಂದು ಕೃಷ್ಣ ಬಲರಾಮರ ಕೈಯಲ್ಲಿ ಕಳೆದುಕೊಂಡು, ಆದರೆ ತಾನೇ ಗೆದ್ದೆ ಅಂತ ಮೀಸೆ ಮಣ್ಣಾಗಲಿಲ್ಲ ಅನ್ನುವ ಹುಮ್ಮಸ್ಸಿನಲ್ಲಿ ಜಗತ್ತಿಗೆ ಕೃಷ್ಣನನ್ನು ರಣಛೋಡ್ ಅಂತ ಪರಿಚಯಿಸಿದಂತಹ ನೂರಾರು ಇಂತಹ ದುಷ್ಟರನ್ನು, ರಕ್ಕಸರನ್ನು, ದೇವತೆಗಳಿಗೆ ವಿರೋಧಿಗಳನ್ನು ಮಣಿಸಿ ನೆಲಕ್ಕೆ ಅವರ ತಲೆಯನ್ನು ಬಾಗಿಸಿ ಮಣ್ಣು ಮುಕ್ಕಿಸಿದವನು ಪೃಥ್ವಿಯ ಭಾರವನ್ನು ನಿವಾರಿಸಿದ ಕೃಷ್ಣ. ಯಾಕೆ ಅಂದರೆ ಅವನಿಗೆ ಕೃಷ್ಣ ಅಂತ ಹೆಸರು ಕೂಡ ಅದಕ್ಕಾಗಿ ಪೃಥಿವಿಯ ಅಳಲನ್ನು ಕೇಳಿ ಓಡಿ ಬಂದವ ಅಂತ. ಕೃಷಿ ಅಂದರೆ ಭೂಮಿ, ಅದಕ್ಕೆ ನಷ್ಟ ನಿರ್ವೃತ್ತಿವಾಚಕ, ಭೂಮಿಗೆ ಆನಂದವನ್ನಿತ್ತವ. ಹಾಗಾಗಿ ಪೃಥ್ವೀಭಾರ ನಿವಾರಕ ಅನ್ನೋದು ಕೃಷ್ಣ ಶಬ್ದದ್ದೇ ವಿವರಣೆ. ಅಷ್ಟೇ ಅಲ್ಲ, ಆ ಕೆಲಸದಲ್ಲಿ ಯಾವತ್ತೋ ಒಂದು ದಿವಸಕ್ಕೆ ಹೇಗಾದರೂ ಅವರ ಮನಸ್ಸನ್ನು ಗೆಲ್ಲುವ ತನಕ ಸಾಕು, ನಮ್ಮ ವ್ಯವಹಾರ ಆದಮೇಲೆ ಅವ್ರು ಏನು ಬೇಕಾದರೂ ಹಾಳಾಗೋಗಲಿ ಅಂತ ಹೀಗೇನಾದರೂ ಭೂಮಿಗೆ ತತ್ಕಾಲದಲ್ಲೊಂದೇನೋ ಸಹಾಯ ಮಾಡಿ ಆಮೇಲೆ ಸುಮ್ಮನಾದ್ನ ಅಂದರೆ ಸುನಿರತಃ. ಅಂತಹ ಹಲವು ಬಾರಿಯ ಪ್ರಯತ್ನಗಳಿಗೆ ಒಳಗಾಗಿ ತಾನು ಧಕ್ಕೆಗೆ ಒಳಗಾದಾಗ ಗೋವಿನ ರೂಪದಲ್ಲಿ ಪ್ರಾರ್ಥಿಸಿದವಳ ಪ್ರಾರ್ಥನೆಯನ್ನು ನಿರಂತರ ಕಿವಿಕೊಟ್ಟು ಕೇಳುವಂತಹ ಅಗಲವಾದ ಕಿವಿಯುಳ್ಳ ಪೃಥ್ವೀಪತಿಯಾದ ಎಲ್ಲ ರಾಜರನ್ನು ಕೂಡ ತಾನು ಅವರನ್ನು ಸರಿಯಾದ ನೆಲೆಯಲ್ಲಿ ಇರಗೊಡಿಸಿ ಅವರು ಧರ್ಮದ ಪದದಿಂದ ಅಥವಾ ಪಥದಿಂದ ಚ್ಯುತರಾಗುವ ಸಂದರ್ಭ ಬಂದಾಗ ಎಳೆ ಹಿಡಿದು ಅವರನ್ನು ಭೂಮಿಗೆ ನಿಜವಾದ ನಾಯಕತ್ವ ಹೇಗೆ ವಹಿಸಬೇಕು ಅಂತ ತೋರಿಸಿಕೊಟ್ಟವ. ಒಂದು ವೇಳೆ ಕೈ ಹಿಡಿದು ಸರಿಯಾದ ಹೆಜ್ಜೆ ಇಡಲಿಲ್ಲ ಅಂದಾಗ ಅವರನ್ನು ಆ ಭಾರದಿಂದಲೇ ಇಳಿಸಿ ಅವರ ಮಕ್ಕಳನ್ನು ಜರಾಸಂಧನನ್ನು ಕೊಂದಾಗ ಅವನ ಮಗ ಸಹದೇವನನ್ನು ಕೂಡಿಸಿದ, ನರಕಾಸುರನನ್ನು ಕೊಂದಾಗ ಅವನ ಮಗ ಭಗದತ್ತನನ್ನು ಕೂಡಿಸಿದ, ಕಂಸನನ್ನು ಕೊಂದಾಗ ಅವರ ಅಪ್ಪ ಉಗ್ರಸೇನನನ್ನು ಕೂಡಿಸಿದ, ದಾಮೋದರನನ್ನು ಕೊಂದಾಗ ಅವನ ಹೆಂಡತಿ ಯಶೋಮತಿಯನ್ನು ಕೂಡಿಸಿದ. ಹೀಗೆ ಎಷ್ಟು ಬಾರಿ ಕೃಷ್ಣ ಅನೇಕ ದುಷ್ಟರನ್ನು, ರಾಜರನ್ನು ಸಂಹರಿಸಿದಾಗ ಒಂದು ಬಾರಿಯೂ ತಾನು ಪೃಥ್ವೀಪತಿ ಆಗಲಿಲ್ಲ. ಆದರೆ ಆ ಪೃಥಿವೀ ಪತಿಗಳಾಗಿರುವಂತಹ ರಾಜರನ್ನು, ಆ ಸ್ಥಳದಲ್ಲಿ ಯೋಗ್ಯರನ್ನು ಕೂಡಿಸಿ ಅವರೆಲ್ಲರಿಗೂ ಕೂಡ ನಾಯಕನಾಗಿ ನಿಂತ. ಹೀಗೆ ಮಾಂಧಾತೃವೇ ಮೊದಲಾದ ಅನೇಕ ಹಿರಿಯ ಕ್ಷತ್ರಿಯ ತಲೆಗಳಿಂದ ಪೂಜಿತನಾಗಿ
ನಮಗೆ ನಿಜವಾದ ರಾಜ ಗೌರವವನ್ನು ಕಾಪಾಡಿಕೊಳ್ಳುವ ಬಗೆ ಮತ್ತು ಆ ಸ್ಥಾನದಲ್ಲಿದ್ದು ಕಾರ್ಯಭಾರಗಳನ್ನು ನಡೆಸಬೇಕಾದದ್ದನ್ನು ತಿಳಿಸಿದವನು ನೀನು. ಅಂತಹ ಮೀನಾಂಕನಿಗೆ ತಾತ, ಮೀನಾಂಕ ಅಂದರೆ ಮನ್ಮಥ, ಮನ್ಮಥನಿಗೆ ಅಪ್ಪನೆನ್ನಿಸಿದ ಸಾಕ್ಷಾತ್ ಮನ್ಮಥ ಅಂತ. ಒಂದು ರೂಪದಿಂದ ಪ್ರದ್ಯುಮ್ನನನ್ನು ಪಡೆದ, ಮತ್ತೊಂದು ರೂಪದಿಂದ ಸಾಂಬನನ್ನು ಪಡೆದ. ಹೀಗೆ ಕೃಷ್ಣಾವತಾರದಲ್ಲಿಯೇ ಮನ್ಮಥನನ್ನು 2 ಮುಖಗಳಲ್ಲಿ ತಾನು ಪಡೆದು ಆ ಮೂಲಕ ಲೋಕಕ್ಕೆ ಬೇಕಿರುವಂತಹ ಅನೇಕ ಸೃಷ್ಟಿಯ ಮುಂದುವರಿಕೆಗೆ ಬೇಕಿರುವ ಶಕ್ತಿಯನ್ನು ತುಂಬಿದ. ಹೀಗೆ ಗುರುವಾಗಿ ಅನೇಕ ಉಪದೇಶಗಳನ್ನು ನೀಡಿದವ. ಅರ್ಜುನನಿಗೆ ಕೊಟ್ಟ ಉಪದೇಶ ಗೊತ್ತಿದೆ, ಆದರೆ ಅವನು ಕೇವಲ ಅರ್ಜುನ ಆತ್ಮೀಯ ಅದಕ್ಕೆ ಮಾತ್ರ ಕೊಟ್ಟ, ಉಳಿದವರನ್ನೆಲ್ಲ ನಿಗ್ರಹಿಸಿದ ಅಥವಾ ನಿರ್ಲಕ್ಷಿಸಿದ ಅಂದರೆ ಇಲ್ಲ. ಅವನು ದುರ್ಯೋಧನನಿಗೂ ಬೋಧನೆ ಮಾಡಿದ್ದಾನೆ, ಆದರೆ ದುರ್ಯೋಧನ ಅದನ್ನು ಸ್ವೀಕರಿಸಲಿಲ್ಲ ಅನ್ನೋದು ಅವನ ದಡ್ಡತನ ಹೊರತು ಕೃಷ್ಣ ಗುರುವಾಗಿ ಮಾಡಬೇಕಾದ ಕೆಲಸದಲ್ಲಿ ಎಂದೂ ಚ್ಯುತಿ ಮಾಡಲಿಲ್ಲ. ಅಷ್ಟೇ ಅಲ್ಲ, ಉದ್ಧವನಿಗೆ ಬೋಧಿಸಿದ, ಮೈತ್ರೇಯನಿಗೆ ತಿಳಿಸಿದ, ಬಲರಾಮನಿಗೆ ಎಚ್ಚರಿಸಿದ, ಅವರಪ್ಪ ನಂದನಿಗೆ ತಿಳಿ ಹೇಳಿದ. ಹೀಗೆ ಎಷ್ಟು ಜನರ ಸಂಪರ್ಕಕ್ಕೆ ಕೃಷ್ಣ ಬಂದಿದ್ದಾನೋ ಅವರೆಲ್ಲರಿಗೂ ನಿಜವಾದ ಅರ್ಥದಲ್ಲಿ ಗುರುವಾಗಿ, ಒಂದರ್ಥದಲ್ಲಿ ಗುರುಕುಲದಲ್ಲಿ ಸೇರಿದಾಗಲೂ ಗುರುಗಳಲ್ಲಿ ತಾನು ಕಲಿಯುವಾಗ ಗುರು ಅಂದರೆ ಏನು ಅಂತ ಮತ್ತು ಗುರುವಿನ ಮಹತ್ವ ಏನು ಅಂತ ತೋರಿಸಿಕೊಟ್ಟವ. ಯಾವತ್ತೂ ಕೂಡ ನಾನೇ ದೇವರು, ಅದರಿಂದಾಗಿ ನನಗೆ ಯಾಕೆ ಪಾಠ ಅಂತ ತೋರಲಿಲ್ಲ. ಗುರು ಅಂದರೆ ಯಾರು ಮತ್ತು ಗುರುವಿನ ಅಗತ್ಯ ಏನು, ಆ ಗುಲಾಮಗಿರಿತನ ಅನ್ನೋದು ಎಷ್ಟು ಗುರುವಿನ ಅಡಿಯಲ್ಲಿ ಅಗತ್ಯ ಅನ್ನೋದನ್ನು ತೋರಿಸಿ ತಾನು ಗುರುವಾದ. ಅಂದರೆ ಶಿಷ್ಯನಾಗಿ ಗುರುವಾದ, ಲೋಕಕ್ಕೆ ಗುರುಗಳು ಎಷ್ಟು ಅಗತ್ಯ ಅಂತ ತೋರಿಸುವ ನೆಲೆಯಲ್ಲಿ ಗುರುವಾದ. ಹೀಗೆ ನಕ್ಷತ್ರದ ಅಧಿಪನೆನಿಸಿದಂತಹ ಚಂದ್ರ ಮತ್ತು ಪ್ರಚಂಡ ಭಾನುವಿನ ಬೆಳಕನ್ನೇ ತನ್ನ ಕಣ್ಣಲ್ಲಿ ಇರಿಸಿ ಲೋಕಕ್ಕೆ ತಾನು ಸಾಕ್ಷಿಯೂ ಅರಿವಿನ ಬೆಳಕನ್ನು ತುಂಬುವವನೂ ಆಗಿ, ಫಣಿಶಾಯಿಯಾಗಿ, ಫಣಿ ಅಂತಂದರೆ ಸರ್ಪ, ಶೇಷಶಾಯಿಯಾಗಿ ನಮ್ಮೆಲ್ಲರ ಪಾಪಗಳನ್ನು ಪರಿಹರಿಸುವ ನಾರಾಯಣನು ವ್ಯಾಸರಾಜರ ಮನಸ್ಸೆಂಬ ಕಮಲದಲ್ಲಿ ಸರ್ವದಾ ಅಲ್ಲಿಯ ಭಕ್ತಿ ಎಂಬ ಅಥವಾ ಜ್ಞಾನವೆಂಬ ಅಥವಾ ವೈರಾಗ್ಯವೆಂಬ ರಸವನ್ನು ಕುಡಿಯುವುದಕ್ಕಾಗಿ ತಹತಹಿಸುವ ಭಗವಂತನೆಂಬ ಮಧುಪವು ನಮ್ಮಲ್ಲಿ ಸರ್ವದಾ ಮಂಗಳವನ್ನುಂಟು ಮಾಡಲಿ ಅಂತ ಆ ಮಂತ್ರದ ಆ ಸ್ತೋತ್ರದ ಭಾಗವನ್ನು ನಾವು ನೋಡಿದ್ವಿ. ಮುಂದೆ ಸರ್ವಜ್ಞ ಸನಕಾದಿಭಿ ಪರಿವೃತ ಸರ್ವೇಷು ಕೃತ್ಯೇಷ್ವಪಿ ಧ್ಯೇಯೋ ಧಾಮ ನಿವಾಸ ಬಿಂಬ ವಸತಿ ಸರ್ವಜ್ಞ ಚೂಡಾಮಣಿ ಸತ್ಯಜ್ಞಾನ ಶುಭಸ್ವರೂಪ ಸುಖದ ಸರ್ವೇಷ್ಟದಾತಾ ಹರಿ ಶ್ರೀ ವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ ಕುರ್ಯಾತ್ ಸದಾ ಮಂಗಲಂ. ಎಲ್ಲವನ್ನು ತಿಳಿದವ, ಸನಕಾದಿಗಳೇ ಮೊದಲಾದ ಸಕಲ ವಿರಾಗಿಗಳಿಂದ ಆವರಿಸಲ್ಪಟ್ಟವ, ಸನಕ ಸನಂದನ ಸನತ್ಕುಮಾರ ಸನತ್ ಸುಜಾತರೆಂಬ ಈ ಬ್ರಹ್ಮಮಾನಸ ಪುತ್ರರು ಲೋಕದಲ್ಲಿ ಎಲ್ಲ ಕಡೆಯ ವ್ಯವಸ್ಥೆಯನ್ನು ನೋಡಿ 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 ಇಲ್ಲಿ ಯಾವುದರಲ್ಲೂ ಕೂಡ ಪೂರ್ಣತೆ ಇಲ್ಲ ಅಂತ ಪರಿಗಣಿಸಿ ಪರಮಾತ್ಮನೇ ಎಲ್ಲದಕ್ಕೂ ಕೂಡ ಆಧಾರ, ಅದರ ಒಳಗೆ ಹೊರಗೆ ಇದ್ದು ಜಗತ್ತನ್ನು ರಕ್ಷಿಸುವವ ಅನ್ನುವ ಎಚ್ಚರದೊಂದಿಗೆ ತಮ್ಮ ಪ್ರಜ್ಞೆಯನ್ನು ಭಗವಂತನಲ್ಲಿ ಇರಿಸಿ ಅವನನ್ನು ಹೆಚ್ಚು ಪ್ರೀತಿಸಿದವರು. ಎಲ್ಲ ಕೃತ್ಯಗಳಲ್ಲೂ ಕೂಡ ಭಗವಂತ ನಿರಂತರ ತಾನು ತೊಡಗಿರ್ತಾನೆ. ಯಾಕೆ ಅಂದರೆ ಲೋಕ ಉತ್ಸೀದೇಯುರು ಮೇ ಲೋಕ ಹನು ಕುರ್ಯಾಂ ಕರ್ಮಚೇದಹಂ ಸಂಕರಸ್ಸ ಚ ಕರ್ತಾಸ್ಯಾಂ ಉಪಹನ್ಯಾಂ ಇಮಾಃ ಪ್ರಜಾಹ ಅಂತ ಲೋಕದ ಜನ ನನ್ನನ್ನು ನೋಡಿ ನಾಳೆ ಕೃಷ್ಣನೇ ಮಾಡಿಲ್ಲ ಅಂದಮೇಲೆ ನಾವ್ಯಾಕೆ ನಮಸ್ಕಾರ ಮಾಡಬೇಕು, ನಾವ್ಯಾಕೆ ಯಜ್ಞಾದಿಗಳನ್ನು ನಡೆಸಬೇಕು, ಅವನೇ ಮಾಡಿಲ್ಲ ಅಂದರೆ ನಮಗೇನು ಅನ್ನುವ ಪ್ರಶ್ನೆಗಳು ಬಂದು ನಾಳೆ ದಾರಿ ತಪ್ಪುವ ಮಕ್ಕಳ ದುಸ್ಥಿತಿಯನ್ನು ತಾನು ತಪ್ಪಿಸುವುದಕ್ಕಾಗಿ ಈ ಚಟುವಟಿಕೆಗಳಲ್ಲಿ ತೊಡಗಿದವನು. ಸರ್ವೇಷು ಕೃತ್ವೇಷ್ವಪಿ ಪರಿವೃತಃ. ಆಮೇಲೆ ಧ್ಯೇಯ, ಯಾವತ್ತೂ ಕೂಡ ಧ್ಯಾನ ಯೋಗ್ಯನಾಗಿದ್ದಾನೆ. ಧಾಮ ನಿವಾಸ ಬಿಂಬ ವಸತಿ, ಈ ಮನುಷ್ಯರೆಂಬ ಮನೆಯಲ್ಲಿ ಅದರ ಹೃದಯದ ಮಧ್ಯದಲ್ಲಿ ತಾನು ವಾಸ ಮಾಡಿ ಹೇಗೆ ಧ್ಯಾನಕ್ಕೆ ಯೋಗ್ಯ ಅನ್ನೋದನ್ನು ಬೇರೆ ಬೇರೆ ಭಗವಂತನ ಧ್ಯಾನ ಶ್ಲೋಕಗಳಿಂದ, ಈಗ ನಾವು ಕೃಷ್ಣ ಮಂತ್ರವನ್ನು ಜಪಿಸ್ತೇವೆ ಅಂದರೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಧ್ಯಾನದ ಶ್ಲೋಕ ಇರುತ್ತೆ. ಯಾವುದೇ ದೇವತೆಗಳಿಗಾದರೂ ಸರಿ, ಆಯಾ ದೇವತೆಗಳಿಗೆ ಒಂದೊಂದು ರೂಪ ಇರುತ್ತೆ. ಅದು ಭಗವಂತನಿಗೂ ಅಂಥದ್ದೇ ಒಂದು ವಿಶಿಷ್ಟವಾದ ಆಯುಧಗಳಲ್ಲಿ ವ್ಯತ್ಯಾಸಗಳಿಂದ ಕೂಡಿದ. ಆದರೆ ನಕೆ ಇರುವ ಆಯುಧಗಳು, ತೊಟ್ಟ ಆಭರಣಗಳು, ಇದರಲ್ಲಿ ಏನೋ ಒಂದು ಸಣ್ಣ ಪುಟ್ಟ ವ್ಯತ್ಯಾಸ ಇರಬಹುದು. ಮತ್ತು ಆ ಭಗವಂತನ ಪರಿಪೂರ್ಣತೆ ಅನ್ನೋದು ಎಲ್ಲದರಲ್ಲೂ ಸಮಾನ.
ಹೀಗೆ ಎಲ್ಲರ ಹೃದಯದಲ್ಲಿ ಬಿಂಬನಾಗಿ ವಾಸ ಮಾಡುವಂತಹ, ತಿಳಿದವರಲ್ಲಿ ಎಲ್ಲರಿಗಿಂತ ಹೆಚ್ಚಿನ ಚೂಡಾಮಣಿಯಂತೆ ಕಂಗೊಳಿಸುವ, ಚೂಡಾಮಣಿ ಅಂದರೆ ಶ್ರೇಷ್ಠ ಅಂತ ಅರ್ಥ, ದೊಡ್ಡದು ಅಂತ ಅರ್ಥ, ದೊಡ್ಡದೆನಿಸಿದಂತಹ ಸತ್ಯ ಜ್ಞಾನ ಶುಭ ಸ್ವರೂಪ ಸುಖದ, ಸುಖವನ್ನು ಪ್ರಾಮಾಣಿಕವಾಗಿ ಕೊಡ್ತಾನೆ ಮತ್ತು ಜ್ಞಾನಪೂರ್ವಕವಾಗಿ ಕೊಡ್ತಾನೆ. ಕೆಲವರಿಗೆ ಸುಖ ಕೊಟ್ಟು ಕೂಡ ಅದರ ಜ್ಞಾನವೇ ಇಲ್ಲ ಅಂದರೆ ಬೈಕೊಂಡು ಕೂತಿರ್ತಾರೆ. ಅದರಿಂದಾಗಿ ಸುಖ ಸಿಗುವುದು ದೊಡ್ಡದಲ್ಲ, ಆ ಸುಖದ ಮಹತ್ವ ಏನು ಅಂತ ತಿಳಿಯುವ ಒಂದು ವಾತಾವರಣ ಅವನಿಗೋಸ್ಕರ ನಿರ್ಮಾಣ ಮಾಡಬೇಕು. ಹೀಗಾಗಿ ಪ್ರಾಮಾಣಿಕವಾದ ಸುಖ ಅಂದರೆ ತಾಮಸ ಅಥವಾ ಭ್ರಮೆ ಇಂಥ ಸುಖಗಳು ಸಿಕ್ಕಿದ್ರೂ ಕೂಡ ಅವನು ಅದರಿಂದ ಇನ್ನಷ್ಟು ಹೆಚ್ಚು ಬದುಕನ್ನು ಹಾನಿ ಮಾಡಿಕೊಳ್ತಾನೆ. ಹಾಗಾಗಿ ಸತ್ಯವಾದ ಸುಖ, ಜ್ಞಾನಪೂರ್ವಕವಾದ ಸುಖ ಮತ್ತು ಶುಭ ಕರ್ಮದಿಂದ ಬಂದ ಸುಖ. ಕೆಟ್ಟ ಕರ್ಮ ಮಾಡಿದಾಗಲೂ ಕೆಲವೊಮ್ಮೆ ಸುಖ ಬರುತ್ತೆ. ತಪ್ಪಿಸಿ ಯಾರನ್ನೋ ಕಣ್ಣು ತಪ್ಪಿಸಿ ಬಹಳ ಆ ಕ್ಷಣಕ್ಕೆ ಅದೊಂಥರ ಅಡ್ವೆಂಚರು ಅಂತ ಅನಿಸಿ ಏನೋ ಅನ್ಯಾಯಗಳನ್ನು ಮಾಡ್ತಾನೆ ಮನುಷ್ಯ, ಆದರೆ ಅದು ಶುಭಕಾರಕವಲ್ಲ. ಅದರಿಂದಾಗಿ ಮತ್ತೆ ಕೊನೆಯದ್ದು ಸ್ವರೂಪ ಸುಖದ, ಅವನದ್ದೇ ಸುಖ ಅವನಿಗೆ ಸಿಕ್ಕಾಗ ಮಾತ್ರ ನೈಜ ಸುಖಾನುಭೂತಿ ಅನ್ನುವ ಮೋಕ್ಷದ ಲಭ್ಯವಾಗುವುದು ಸಾಧ್ಯ. ನೋಡಿ ಎಷ್ಟು ವಿಶೇಷಗಳನ್ನು ಆ ಸುಖದ ವಿಷಯದಲ್ಲಿ ನಿರೂಪಣೆ ಮಾಡಿದ್ದಾರೆ, ಏನೆಲ್ಲ ವೈಶಿಷ್ಟ್ಯಗಳಿವೆ ಅಂತ. ಅದು ಸತ್ಯವಾದ ಸುಖ ಆಗಿರಬೇಕು, ಜ್ಞಾನಪೂರ್ವಕವಾದ ಸುಖ ಆಗಿರಬೇಕು, ಶುಭ ಕರ್ಮಗಳಿಂದ ಬಂದ ಸುಖ ಆಗಿರಬೇಕು, ಸ್ವರೂಪಭೂತವಾದ ಸುಖವಾಗಿರಬೇಕು. ಅಂತಹ ಸುಖವನ್ನು ಕೊಡುವವನು ಅಜ್ಞಾನಾಂ ಜ್ಞಾನದೋ ವಿಷ್ಣು ಜ್ಞಾನಿನಾಂ ಮೋಕ್ಷದಶ್ಚತಃ ಆನಂದದಶ್ಚ ಮುಕ್ತಾನಾಂ ಸ ಏವೈಕೋ ಜನಾರ್ದನಃ ಅಂತ ಜನಾರ್ದನನ ಚಿಂತನೆಯನ್ನು ಆಚಾರ್ಯರು ನಡೆಸಿಕೊಡುವಾಗ ಅಜ್ಞಾನಿಗಳಿಗೆ ಅರಿವುಗೇಡಿತನವನ್ನು ದೂರಗೊಳಿಸಿ ಆ ಜ್ಞಾನವನ್ನು ಪಡೆಯಬೇಕಾದವನಿಗೆ ಬಿಡುಗಡೆಯ ದಾರಿಯನ್ನು ತೋರಿ, ಬಿಡುಗಡೆ ಹೊಂದಿದ ಮೇಲೆ ಅವನು ಪಡೆಯಬೇಕಿರುವ ಆನಂದವನ್ನು ಮತ್ತೆ ಅವನ ಮಡಿಲಿಗೆ ಹಾಕಿ ನಿರಂತರ ಅವನನ್ನು ಕಣ್ತುಂಬ ರಕ್ಷಣೆಯ ಪೊರೆಯಲ್ಲಿ ಕಾಪಿಡುವಂತಹ ಆ ಭಗವಂತ ಜನರ ಜನನವನ್ನೇ ಅರ್ಧನ ಮಾಡುವಂತಹ ಜನಾರ್ದನ ಅನ್ನುವುದನ್ನು ತಿಳಿಸುವ ರೂಪದಲ್ಲಿ ಸುಖದಃ ಇನ್ನೊಂದಿದೆ. ಸುಖಂ ದ್ಯತಿ, ದುಷ್ಟರಾಗಿದ್ದರೆ ಅವರ ಸುಖವನ್ನು ಕತ್ತರಿಸ್ತಾನೆ, ಅವರ ಭ್ರಮೆ ಸುಖ ಎನಿಸುತ್ತೆ, ಅರಿವುಗೇಡಿತನವೇ ಸುಖ ಅಂತ ಅನಿಸುತ್ತೆ, ಕೆಟ್ಟ ಕೆಲಸಗಳಿಂದಲೇ ಸುಖ ಪಡೀತಾರೆ, ಸ್ವರೂಪದಲ್ಲಿ ಇಲ್ಲದೆ ಹೋದದ್ರಿಂದಾಗಿ ಹೊರಗಿನ ಸುಖವೇ ಪರಮ ಸುಖ ಅಂತ ಭಾವಿಸಿ ಅದರಲ್ಲೇ ಅವರು ಮುಳುಗಿ ಹೋಗ್ತಾರೆ. ಹಾಗೆ ಎರಡೂ ಮುಖಗಳಲ್ಲಿ ತನ್ನ ಅನುಗ್ರಹವನ್ನು ಮಾಡುವವನು ಸರ್ವೇಷ್ಟದಾತ, ಬಯಸಿದ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸುವ ಹರಿ ನಾರಾಯಣನು ಸರ್ವದಾ ನಮಗೆ ಮಂಗಳವನ್ನುಂಟು ಮಾಡಲಿ. ಇಂತಹ ವ್ಯಾಸರೆಂಬ ಅವರ ಮನೋಭೂಮಿಕೆಯಲ್ಲಿ ನೆಲೆಸಿರುವಂತಹ ಈ ಅರಿವಿನ ಮಧುವನ್ನು, ಜೇನನ್ನು ಹೀರುವುದಕ್ಕಾಗಿ ಸಿದ್ಧನಾಗಿರುವ ನಾರಾಯಣನು ನಮಗೆ ಮಂಗಳವನ್ನುಂಟು ಮಾಡಲಿ. ಗೋವಿಂದೋ ಗರುಡಧ್ವಜೋ ಗುರುತಮೋ ಗಾಂಗೇಯ ಸಂರಕ್ಷಕೋ ಗಾಂಗೇಯಾಂಬರ ಚುಂಬಿತೋ ಗಗನ ಸದ್ಗಂಗಾ ಗುರುರ್ಗೋಪತಿ ಗಂಧರ್ವಾದಿ ಸುಗೀತ ಹೃಷ್ಟ ಹೃದಯೋ ಗೋಪಾಲ ಬಾಲಾನ್ವಿತ ಶ್ರೀ ವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ ಕುರ್ಯಾತ್ ಸದಾ ಮಂಗಲಂ. ಗೋವನ್ನು ಕಾಪಿಟ್ಟು ಗೋವರ್ಧನ ಪರ್ವತದ ಮೂಲಕ ಅವರ ಸೇವೆಯನ್ನು ಸ್ವೀಕರಿಸಿ ಇಂದ್ರನಿಂದ ಗೋವಿಂದ ಅಂತ ಪೂಜಿಸಲ್ಪಟ್ಟವ. ಗರುಡ ಭಗವಂತನ ನೊಸಲಲ್ಲಿದ್ದ ಕಿರೀಟವನ್ನು ಬಲಿ ಹೊತ್ತೊಯ್ದಾಗ ಅವನ ಬೆನ್ನಟ್ಟಿ ಸೋಲಿಸಿ ಮರಳಿ ಅವನ ಕಿರೀಟವನ್ನು ಭಗವಂತನ ಹೆಗಲಿಗೆ ತಲೆಯ ಮೇಲೆ ಇರಿಸಿ ತಾನು ಹೆಗಲು ಕೊಟ್ಟು ಅವನಿಗೆ ಆಸರೆಯಾಗಿ ನಿಂತವ. ಅಂತಹ ಗರುಡನನ್ನೇ ತನ್ನ ವಾಹನವಾಗಿ ತೊಟ್ಟವ. ಗುರು ಅನ್ನುವ ಸ್ಥಾನದಲ್ಲಿ ನಾವು ಇನ್ಯಾರನ್ನಾದರೂ ಅದರ ಜೊತೆಗೆ ಜೋಡಿಸಬಹುದು ಅಂತಂದರೆ ಮತ್ತಃ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ ಅನ್ನುವ ಮಾತಿನಂತೆ ಅವನಿಗಿಂತ ಮಿಗಿಲಾದ ಗುರು ಇಲ್ಲ. ಅದರಿಂದಾಗಿ ಅವನು ಗುರುತಮ, ಗುಡ್ ಬೆಟರ್ ಬೆಸ್ಟ್ ಹೇಳಿದ ಹಾಗೆ ಗುರು ದೇವತೆಗಳು, ಗುರುತರ ಚತುರ್ಮುಖನೇ ಮೊದಲಾದವರು, ಗುರುತಮ ಅವರನ್ನೂ ಕೂಡ ಗುರುರ್ಗುರುಣಾಂ ವ್ಯಾಸರೂಪ ಪರಮಾತ್ಮನನ್ನು ಆಚಾರ್ಯರು ಚಿಂತಿಸುವಾಗ ಗುರುಗಳಲ್ಲಿಯೇ ಅತ್ಯಂತ ಗುರುವಾಗಿ ನಿಂತ ವ್ಯಾಸರನ್ನು ನೆನೆಸಿಕೊಳ್ತೇನೆ ಅಂತ. ಅಂತಹ ಗುರುತಮನೆನಿಸಿದ ಅಜ್ಞಾನದ ಕತ್ತಲೆಯನ್ನು, ಪಾಪದ ಅತ್ಯಂತ ಬಲವಾದ ಶೃಂಖಲೆಗಳನ್ನು ಕತ್ತರಿಸುವಲ್ಲಿ ಸಹಾಯಕನಾದವನು ಗುರುತಮ. ಗಾಂಗೇಯ ಸಂರಕ್ಷಕ, ತಾನಾಡಿದ ಮಾತು ಮುರಿದರೂ ತೊಂದರೆ ಇಲ್ಲ, ತನ್ನ ಭಕ್ತನಾಡಿದ ಮಾತನ್ನು ನೆರವೇರಿಸಬೇಕೆಂಬ ಒಂದೇ ಕಾಳಜಿಯಿಂದ ತಾನು ಆಯುಧವನ್ನು ತೊಡುವುದಿಲ್ಲ ಅನ್ನುವ ಮಾತನ್ನು ಭಗ್ನಗೊಳಿಸುವುದಕ್ಕಾಗಿ ತನ್ನ ಮೇಲೆ ಬಾಣಗಳನ್ನು ಎಸೆದು ಭೀಷ್ಮ ಯುದ್ಧದಲ್ಲಿ ಕೆಣಕಿದಾಗ ಅವನು ಕೃಷ್ಣನ ಕೈಯಲ್ಲಿ ಆಯುಧವನ್ನು ತೊಡಿಸ್ತೇನೆ ಎನ್ನುವ ಮಾತನ್ನು ಸತ್ಯವಾಗಿಸುವುದಕ್ಕೋಸ್ಕರ ರಥದಿಂದ ನೆಗೆದು ಬಿದ್ದಿರುವ
ರಥದ ಬಂಡಿಯೊಂದನ್ನು ಎತ್ತಿ ಜಾರಿ ಹೋಗುತ್ತಿರುವಂತಹ ಆ ಉತ್ತರೀಯದ ವೇಗದಿಂದಲೇ ಅತ್ತ ಸಾಗಿ ಅವನ ಕಣ್ಗಳನ್ನು ತುಂಬಿದವ. ಧನುಸ್ಸನ್ನು ಕೆಳಗೆ ಬಿಟ್ಟು ಕೈ ಮುಗಿದು ನಿಂತ ಗಾಂಗೇಯ ಸ್ತುತಿಸತೊಡಗಿದ. ಏನಪ್ಪ ನಿನ್ನ ಕರುಣೆ, ನಿನ್ನ ಮಾತು ಬಿದ್ದು ಹೋದರೂ ತೊಂದರೆ ಇಲ್ಲ, ನನ್ನನ್ನುದ್ಧರಿಸಬೇಕೆಂಬ ಕಾರಣಕ್ಕಾಗಿ ಎತ್ತಿ ಹಿಡಿದೆಯಲ್ಲ ಈ ಚಕ್ರವನ್ನು ಅಂತ ಪ್ರಾರ್ಥಿಸಿ ಅವನ ಮಾತನ್ನು ಉಳಿಸಿದವ. ಅದೇ ರೀತಿ ಗಾಂಗೇಯಾಂಬರ ಚುಂಬಿತ, ಅಂಬರದಲ್ಲಿ ತುಂಬಿಕೊಂಡಿದ್ದ ನೀರು ತ್ರಿವಿಕ್ರಮನಾಗಿ ಪಾದವನ್ನು ಮೇಲೆತ್ತಿದ ಹೊತ್ತಿನಲ್ಲಿ ಅದರ ಉಗುರಿಗೆ ತಾಗಿ ಕಟಾಹ ಸೀಳಿ ಅತ್ತಣಿಂದ ಇಳಿದು ಬಂದ ನೀರು ಇತ್ತಣಿಂದ ಭಗವಂತನ ಪಾದವನ್ನು ತೊಳೆದು ಚತುರ್ಮುಖನ ಕಮಂಡಲವನ್ನು ಸೇರಿಕೊಂಡಂಥವಳು, ಭಗವಂತನ ಪಾದವನ್ನು ಚುಂಬಿಸಿದವಳು. ಗಗನ ಸದ್ಗಂಗಾ ಗುರುಹು ಗೋಪತಿ, ಈ ಆಕಾಶ ಗಂಗೆಯ ತಂದೆಯೂ ಹೌದು, ಅದರ ಜೊತೆಗೆ ಗೋಪತಿ, ಗೋವು ಅಂತಂದರೆ ವೇದಗಳು, ಗಂಗೆಯನ್ನು ಲೋಕಕ್ಕೆ ಕೊಟ್ಟವನು, ಗುರುತ್ವವನ್ನು ಲೋಕಕ್ಕೆ ತೋರಿದವನು, ಅಂತಹ ವೇದಗಳ ಮಾತಿಗೆ ಸರ್ವದಾ ಬೇಗನೆ ಸೋಲುವ ಅಥವಾ ವೇದಗಳ ಮಾತನ್ನು ನಿರಂತರ ಕಾಪಿಡುವಂತಹ ನಾರಾಯಣನನ್ನು ಚಿಂತಿಸ್ತಾ ಇದ್ದಾರೆ. ಗಂಧರ್ವಾದಿ ಸುಗೀತ ಹೃಷ್ಟ ಹೃದಯ ಗೋಪಾಲ ಬಾಲಾನ್ವಿತ, ಗಂಧರ್ವಾದಿ ಒಳ್ಳೆಯ ಹಾಡುಗಾರರನ್ನು ಹಾಡಿಸಿ ಅವರ ಹಾಡಿಗೆ ಮೈಮರೆತು ಗೋಪಾಲ ಬಾಲಾನ್ವಿತ, ಗೋಪಾಲನ ಅಂದರೆ ಗೋಪಾಲ ಬಾಲಾನ್ವಿತ ಅಂತಂದರೆ ಕೃಷ್ಣ ಅತ್ಯಂತ ಪುಟ್ಟ ಹುಡುಗನಾಗಿ ಅತ್ಯಂತ ಪ್ರೀತಿಯಿಂದ ಉಳಿದ ಹುಡುಗರನ್ನು ಹಸು ಕರುಗಳನ್ನು ಮೇಯಿಸುವಾಗ ತಾನು ಅವರ ಜೊತೆಗಿದ್ದು ಕೊಳಲೂದಿ ಅವರು ಹೆಸರು ಹಿಡಿದು ಕರೆದು ಆಯಾಸ ಪಡುವುದನ್ನು ತಪ್ಪಿಸುವುದಕ್ಕಾಗಿ ತಾನೇ ಕೊಳಲೂದಿ ಹೆಸರು ಕರೆಯುವ ಮುನ್ನವೇ ಎಲ್ಲೆಲ್ಲೋ ಮೂಲೆ ಮೂಲೆಯಲ್ಲಿ ಅಡಗಿದ್ದ ಗೋವುಗಳನ್ನು ಒಂದೆಡೆಗೆ ಸೇರಿಸಿ ಮನೆಗೆ ಕರೆದೊಯ್ಯುವ ಕಾರ್ಯಕ್ಕಾಗಿ ಅತ್ಯಂತ ಹೆಚ್ಚಿನ ಬಲವನ್ನು ತುಂಬಿ ಅವರ ಬದುಕಿಗೆ ಮಂಗಳವನ್ನು ಹಾಡಿದವ ಮತ್ತು ಅವರ ಜೊತೆಗೇ ಸೇರಿದವ. ಅವರ ಜೊತೆಗೇ ಊಟ, ಅವರ ಜೊತೆಗೇ ಸ್ನಾನ, ಅವರ ಜೊತೆಗೇ ನಿದ್ದೆ. ಹೀಗೆ ತಾನು ಯಾರೋ ಒಬ್ಬ ಕ್ಷತ್ರಿಯ ಎತ್ತರದ ವ್ಯಕ್ತಿತ್ವ ಇರುವವ ಅಂತ ಅವರನ್ನು ವರ್ಣೇತರರನ್ನು ತಿರಸ್ಕರಿಸಲಿಲ್ಲ, ಅಥವಾ ನೀವು ನನ್ನ ಭಕ್ತನಾಗುವುದಕ್ಕೆ ಅರ್ಹರಲ್ಲ ಅಂತ ಅವರನ್ನು ದೂರಕ್ಕೆ ಇಡಲಿಲ್ಲ. ಅವರಲ್ಲಿ ಆ ಸಹಜವಾದ ನಾಗರಿಕತೆಯ ಪ್ರಜ್ಞೆ ಇಲ್ಲದೆ ಹರುಕು ಬಟ್ಟೆ, ತೊಳೆಯದ ಮೈ, ಜಿಡ್ಡುಗಟ್ಟಿದ ಮುಖ, ಗಂಟು ಕಟ್ಟಿದ ಕೂದಲು, ಆದರೆ ಪ್ರೀತಿಯ ಅಮಲು ಕಣ್ಣಲ್ಲಿ ತುಂಬಿ ಹರಿದು ಭಗವಂತನಿಗಾಗಿ ಹಾತೊರೆಯುವ ಕೇವಲ ಆ ಪ್ರೀತಿಯ ಗುಣವನ್ನು ಗಮನಿಸಿ ಆಸಕ್ತಿಯನ್ನು ಮನಸ್ಸಿನಲ್ಲಿ ಇರಿಸಿ ಅವರ ಜೊತೆಗೆ ತನ್ನ ಬದುಕನ್ನು ಕಳೆದವ. ಇಂತಹ ಭಗವಂತನ ನೆನಪು ನಮಗೆ ಆದಾಗಲೆಲ್ಲ ಮಂಗಳ ಉಂಟಾಗಲಿ. ವ್ಯಾಸನೆಂಬ ಕಮಲದಲ್ಲಿ ನಿರಂತರ ಅಲ್ಲಿರುವ ಹೆಜ್ಜೆಯನ್ನು ಸ್ವೀಕರಿಸುವುದಕ್ಕಾಗಿ ನೆಲೆಸಿರುವ ಭಗವಂತನನ್ನು ಮಂಗಳಕ್ಕಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಯಜ್ಞೇಶೋ ಯದುನಂದನ ಯದುಪತಿರ್ ಯಜ್ಞೇಶ್ವರೋ ಯಜ್ಞಭುಕ್ ಯಜ್ಞಘ್ನೇಶ ತನೂಜ ಭಾವಭರಿತೋ ಯಜ್ಞಾಭಿಧೇಯೋ ಹರಿ ಯಜ್ಞೋದ್ಭಾಸ ವಿಭೂತ ಯಜ್ಞಫಲದ ಯಜ್ಞಪ್ರಿಯ ಶ್ರೀಕರ ಶ್ರೀವ್ಯಾಸಾರ್ಯ ಮನೋಂಬುಜ ಸ್ಥಿರರತಿ ಕುರ್ಯಾತ್ ಸದಾ ಮಂಗಲಂ. ಎಲ್ಲ ಸತ್ಕರ್ಮಗಳನ್ನು ಪ್ರೇರೇಪಿಸುವವ, ಯಾದವರು ಮಾಡುವ ಅನೇಕ ಥರದ ಸತ್ಕರ್ಮಗಳಿಗೆ ಮತ್ತು ಅವರ ಸಂತತಿಯೇ ನಾಶವಾಗುವ ಸಂದರ್ಭದಲ್ಲಿ ಅವರನ್ನು ಮುಖ್ಯ ವಾಹಿನಿಗೆ ಕರೆತಂದು ಕ್ಷತ್ರಧರ್ಮದ ಮೂಲಕ ಅವರ ಕೈಯಿಂದ ಯಜ್ಞವನ್ನು ನಡೆಸಿದವ. ಅಷ್ಟೇ ಅಲ್ಲ, ಯದುಗಳಿಗೆ ಒಡೆಯ, ಎಲ್ಲ ಯಜ್ಞದಲ್ಲಿ ಭಾಗಿದಾರರಾದ ದೇವತೆಗಳಿಗಿಂತ ಮೀರಿ ನಿಂತವ. ನಿಜವಾಗಿಯೂ ಕೂಡ ಯಜ್ಞದ ಅಹಂ ಹಿ ಸರ್ವಯಜ್ಞಾನಾಂ ಭೋಕ್ತಾಚ ಪ್ರಭುರೇವಚ ಅಂತ ಹೇಳಿದಂತೆ ಸರ್ವ ಯಜ್ಞ ಫಲಭೋಕ್ತೃವಾಗಿ ಯಜ್ಞ ಎಂಬ ಹೆಸರಿಂದಲೇ ಯಜ್ಞೋ ಯಜ್ಞಪತಿರ್ ಯಜ್ವಾ ಯಜ್ಞಾಂಗೋ ಯಜ್ಞವಾಹನ ಯಜ್ಞಭೃತ್ ಯಜ್ಞಕೃತ್ ಯಜ್ಞಿ ಯಜ್ಞಭುಗ್ ಯಜ್ಞ ಸಾಧನ ಯಜ್ಞಾಂತಕೃತ್ ಯಜ್ಞಗುಹ್ಯಮನ್ನಂ ಅನ್ನಾದ ಏವಚ ಅನ್ನುವ ಸಾಲು ಸಾಲಾದ ಯಜ್ಞಕ್ಕೆ ಸಂಬಂಧಿಸಿದ ಎಲ್ಲ ಬಗೆಯ ಕೈಂಕರ್ಯಗಳಲ್ಲಿ ತನ್ನ ಇರವು ಅಲ್ಲಿ ಇದ್ದೇ ಇರುತ್ತೆ. ಆ ನಿಲುವಿನಿಂದಲೇ ಯಜ್ಞಕ್ಕೆ ಒಂದು ಪೂರ್ಣವಾದ ಅರ್ಥ ಬರುತ್ತೆ ಅಂತ ತೋರಿಸುವ ಮೂಲಕ ಸಕಲ ಸಂಪತ್ಕರನೂ ಆಗಿ ಸಕಲ ಜೀವಿಗಳಿಗೆ ಪ್ರಿಯನೂ ಆಗಿ ಏನೇನಿದೆಯೋ ಅದೆಲ್ಲವನ್ನು ತಿಳಿದವನಾಗಿ ಯಜ್ಞದ ಮೂಲಕವಾಗಿ
ದೇವತೆಗಳಿಗೆ ಅವರಿಗೆ ಸಿಗಬೇಕಾದ ಆಯಾ ಕಾಲದ ಫಲಗಳನ್ನು ಒದಗಿಸುವವನಾಗಿ ಎಂಬವರ ಮನೋ ಸರಸ್ವತಿಗೆ ನಿರಂತರವಾಗಿ ಆಹಾರವಾಗಿ ಸಿಗುವಂತಹ ಹರಿಯು ಸರ್ವದಾ ನಮ್ಮಲ್ಲಿ ಮಂಗಳವನ್ನುಂಟು ಮಾಡಲಿ. ಪೂರ್ಣಪ್ರಜ್ಞ ಮತಸ್ಥಿರಾರ್ಯ ಸುಖದ ಪೂರ್ಣೇಂದು ಬಿಂಬಸ್ಥಿತ ಪುಣ್ಯಾನೇಕ ಫಲಪ್ರದಾನ ಚತುರ ಶ್ರೀಪುಂಡರೀಕ ಪ್ರಿಯ ವಿಜ್ಞಾನಾದ್ಯಮಲಾಕೃತಿ ವಿಜಯತೆ ಶ್ರೀವಿಠ್ಠಲ ಶ್ರೀಕರ ಶ್ರೀವ್ಯಾಸಾರ್ಯ ಮನೋಮುಜ ಸ್ಥಿರರತಿ ಕುರ್ಯಾತ್ ಸದಾ ಮಂಗಲಂ. ಆಚಾರ್ಯ ಮಧ್ವರ ಅಭಿಪ್ರಾಯವನ್ನು ಚೆನ್ನಾಗಿ ಲೋಕದಲ್ಲಿ ತಿಳಿದು ಅವರು ಸ್ಥಾಪಿಸಿದಂತಹ ಕೃಷ್ಣನ ಸನ್ನಿಧಾನದಿಂದ ಲೋಕಕ್ಕೆ ಇನ್ನಷ್ಟು ಹೆಚ್ಚು ಹೆಚ್ಚು ಅರಿವಿನ ಬೆಳಕನ್ನು ಚೆಲ್ಲುವಂತಹ ಪೂರ್ಣವಾದ ಚಂದ್ರನ ಬಿಂಬದಂತೆ ನಗುತ್ತಲೇ ಭಕ್ತರ ಪ್ರೀತಿಯನ್ನು ಸ್ವೀಕರಿಸುವ ಅನೇಕ ಜನ್ಮಗಳಲ್ಲಿ ನಡೆಸಿದ ಪುಣ್ಯಗಳ ಫಲವಾಗಿ ಅವರಿಗೇನೇನು ತತ್ತತ್ಕಾಲದಲ್ಲಿ ಕೊಡಬೇಕೋ ಆ ಕೊಡುವಿಕೆಯಲ್ಲಿ ಎಂದೂ ಕೂಡ ವ್ಯತ್ಯಾಸ ಮಾಡದೆ ಅಗತ್ಯವನ್ನೇ ಕೊಟ್ಟದ್ದು ಅವನಿಗೆ ಇಷ್ಟವಾಯಿತೋ ಇಲ್ವೋ ಅನ್ನೋದನ್ನು ಯೋಚಿಸದೆ ಅವನಿಗದು ಬೇಕಿರುವುದನ್ನು ಮಾತ್ರ ಯೋಚಿಸಿ ಹುಚ್ಚು ಕರುಣೆಯಿಂದ ಅಥವಾ ಹುಚ್ಚು ಪ್ರೀತಿಯಿಂದ ಜೀವದ ನಡೆಯನ್ನು ಹಿಮ್ಮೆಟ್ಟಿಸದಂತಹ ಭಗವಂತ ಪುಂಡರೀಕ ಪ್ರಿಯ. ಪುಂಡರೀಕನೆಂಬ ಭಕ್ತನಿಗೆ ಅತ್ಯಂತ ಪ್ರಿಯನಾದ ವಿಜ್ಞಾನಾದಿ ಅಮಲ ಆಕೃತಿ ವಿಜಯತೆ. ಈ ಅನೇಕ ರೀತಿಯ ವಿಜ್ಞಾನ, ಜ್ಞಾನ, ಭಕ್ತಿ ಅಥವಾ ಲೋಕಕ್ಕೆ ಸಂಬಂಧಿಸಿದಂತಹ ಏನೆಲ್ಲ ವಿಶೇಷ ಗುಣಗಳಿದೆ, ಇಂತಹ ಗುಣಗಳ ಸರಮಾಲೆಯೇ ಆಕೃತಿಯಾಗಿ ಶರೀರವಾಗಿ ಉಳ್ಳಂತಹ ಭಗವಂತ ಶ್ರೀ ವಿಠ್ಠಲನಾಗಿದ್ದಾನೆ. ನಮ್ಮಲ್ಲಿರುವ ಅಜ್ಞಾನವನ್ನು ಕಳೆಯುವವನಾಗಿದ್ದಾನೆ. ಅವನು ಶ್ರೀಕರ. ಅವನ ಜೊತೆಗೆ ಯಾವಾಗ ಸಂಪತ್ತು ಬರುತ್ತೋ ಅದು ಅಚಂಚಲ, ಅದು ಎಂದೂ ನಾಶವಾಗುವುದಿಲ್ಲ. ಯಾಕೆಂದರೆ ದೇವರು ಕೊಟ್ಟ ಸಂಪತ್ತದು. ದೇವರು ಕೊಟ್ಟಾಗ ಅದು ಎಂದೂ ನಾಶವಾಗುವುದಿಲ್ಲ. ನಾವು ದೇವರ ಸ್ಪರ್ಶ ಇಲ್ಲದೆ ಕೇವಲ ಆಕೆಯಿಂದ ಪಡೆದ ಸಂಪತ್ತಾದಾಗ ಅದು ಅಸ್ಥಿರ ಸಂಪತ್ತು. ಅದು ಬರುತ್ತೆ, ಬಂದಷ್ಟೇ ವೇಗದಲ್ಲಿ ಕೈ ಜಾರಿ ಹೋಗುತ್ತೆ. ದೇವರು ಕೊಟ್ಟ ಸಂಪತ್ತಾದಾಗ ಅವಳು ದೇವರ ಆಜ್ಞೆಯಿಂದ ಅಲ್ಲಿ ಇರ್ತಾಳಾದ್ರಿಂದಾಗಿ ಎಂದೂ ಕೂಡ ಮತ್ತೆ ಆ ಸಂಪತ್ತು ಅನ್ನೋದು ದುರ್ವಿನಿಯೋಗ ಆಗಲ್ಲ. ಅಷ್ಟೇ ಅಲ್ಲ, ಅವರ ಬುದ್ಧಿ ಕೆಡಿಸಲ್ಲ. ಅಷ್ಟೇ ಅಲ್ಲ, ಅವರು ಸಚ್ಚಾರಿತ್ರ್ಯದಿಂದ ವಂಚಿತರೂ ಆಗದೆ ಭಗವಂತನಿಗೆ ಇನ್ನಷ್ಟು ಹೆಚ್ಚು ಆಪ್ತರಾಗಿ ಸಂಪತ್ತಿರುವವರೂ ಕೂಡ ಭಗವಂತನನ್ನು ಅತ್ಯಂತ ಹೆಚ್ಚು ಹೆಚ್ಚು ಹತ್ತಿರಕ್ಕೆ ಪಡೆಯುವ ಸಾಧ್ಯತೆ ಇದೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟವನು ಇಂತಹ ಭಗವಂತ. ವ್ಯಾಸರಾಜರ ಮನಸ್ಸಿನ ಕಮಲದಲ್ಲಿ ನಿರಂತರ ಪ್ರೀತಿಯನ್ನು ತೋರ್ತಾ ಇರುವಂತಹ ಆ ಭಗವಂತನ ರೂಪಕ್ಕೆ ತಲೆ ಬಾಗುತ್ತೇವೆ. ಅದರಿಂದ ನಮಗೆ ನಿರಂತರ ಮಂಗಳ ಉಂಟಾಗುತ್ತೆ ಅನ್ನೋದನ್ನು ಈ ಪದ್ಯದ ಮೂಲಕ 8 ಅಪರೂಪದ ಕೃಷ್ಣಾಷ್ಟಕದ ಈ ಸಾಲುಗಳು ನಮ್ಮ ಬದುಕಿನಲ್ಲಿ ನಿರಂತರ ಮಾಂಗಲ್ಯವನ್ನು ಹುಟ್ಟು ಹಾಕಲಿ. ಇಂಥ ಲೋಕಕ್ಕೆ ಈ ಕೃತಿಯ ಪರಿಚಯ ಮಾಡಿಸುವುದಕ್ಕಾಗಿ ಪ್ರಾಯೋಜಕತ್ವವನ್ನು ವಹಿಸಿಕೊಟ್ಟವರು ಶಂಭುಶೆಟ್ಟಿ ಮತ್ತು ಶ್ರೀಮತಿ ಆಶಾ ಶಂಭುಶೆಟ್ಟಿ ಇವರ ಸಮಗ್ರ ಕುಟುಂಬ. ಈ ಇಡೀ ಕುಟುಂಬಕ್ಕೆ ಅವರ ಎಲ್ಲ ರೀತಿಯ ಸಂಸ್ಕಾರ ಕರ್ಮಗಳಲ್ಲಿ ಭಗವಂತನ ನೆನಪು ಗಟ್ಟಿಯಾಗಿ ಉಳಿಲಿ ಅಂತ ಪ್ರಾರ್ಥಿಸಿ, ಅದನ್ನು ಕೇಳಿ ನಮ್ಮ ಜೀವನದಲ್ಲೂ ಇಂಥದ್ದೇ ಮಂಗಳವನ್ನು ಪಡೆಯಬೇಕು ಎಂಬ ಬಯಕೆಯಿಂದ ಪಾರಾಯಣ ಮಾಡಿ, ಅದನ್ನು ಅನುಸಂಧಾನ ಮಾಡಿ, ಜೀವನದುದ್ದಕ್ಕೂ ಅದರ ಶ್ರೇಯಸ್ಸಿನ ದಾರಿಯಲ್ಲಿ ಸಾಗುವುದಕ್ಕೆ ಸದಾ ರತರಾಗಿರುವಂತಹ ಎಲ್ಲ ವಾಹಿನಿಯ ಭಕ್ತರನ್ನು ಕೂಡ ಮತ್ತೊಮ್ಮೆ ಅಭಿನಂದಿಸಿ ಈ ಮಾತುಗಳನ್ನು ಭಗವಂತನ ಪದತಲದಲ್ಲಿ ಕೃಷ್ಣನ ನೆರಳಿನಲ್ಲಿ ಇದನ್ನು ಸಮರ್ಪಿಸ್ತಾ ಇದರ ಪಾರಾಯಣ ಮತ್ತು ಪಠನ ನಮ್ಮ ಬದುಕಿಗೆ ಮಂಗಲವಾಗಲಿ ಅಂತ ಪ್ರಾರ್ಥಿಸೋಣ. ನಮಸ್ಕಾರ.